ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು, ಮುಖ್ಯ ಪ್ರಾಣದೇವರು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಶ್ರೀ ಕ್ಷೇತ್ರ ಬಾಶೆಟ್ಟಳ್ಳಿ ವಿಜಯನಗರ ದೊಡ್ಡಬಳ್ಳಾಪುರ. ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಬೆಳಕು ಟಿವಿಯವರಿಗೆ ವಿಶೇಷವಾಗಿ ಬಂದಿರತಕ್ಕಂಥ ಒಂದು ಸುದ್ದಿ ಏನಪ್ಪ ಅಂತಂದರೆ, ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದಾ? ಎಲ್ಲಿ ಇಡಬೇಕು ರಾಯರ ಫೋಟೋವನ್ನು? ನಮ್ಮ ಮನೆಯಲ್ಲಿ ರಾಯರ ಫೋಟೋವನ್ನು ಇಡಬೇಕಾದರೆ ದೇವರ ಮನೆ ಇಲ್ಲ. ಆ ದೇವರ ಮನೆ ಇಲ್ಲ ಅಂದ್ರೂ ಎಲ್ಲಿ ಇಟ್ಟು ನಾವು ಮಾಡಬಹುದು? ನಾವು ಮಾಂಸಗಳನ್ನು ತಿಂತೀರಿ, ಇನ್ನೊಂದು ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಉತ್ತರ ಭಗವಂತ ವಿಶೇಷವಾಗಿ ನಮ್ಮಲ್ಲಿ ನಿಂತು ಭಗವಂತ ನುಡಿಸ್ಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳ ಫೋಟೋವನ್ನು ನೀವು ಮನೆಯಲ್ಲಿ ಗುರುಗಳ ಫೋಟೋವನ್ನು ಹಾಕಬಹುದಾ ಬೇಡ ಅನ್ನೋ ಪ್ರಶ್ನೆಗೆ ಮನೆಯಲ್ಲಿ ಫೋಟೋವನ್ನು ಹಾಕಬಹುದು. ಆದರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋವನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕಾದರೆ ಪ್ರತಿ ಗುರುವಾರ ರಾಯರಿಗೆ ಪೂಜೆಯನ್ನು ಮಾಡಿ, ಪ್ರತಿದಿನ ಪೂಜೆಯನ್ನು ಮಾಡಿ, ಪ್ರತಿ ಗುರುವಾರವೂ ಪೂಜೆಯನ್ನು ಮಾಡಿ, ನೀವು ರಜವಾದಾಗ ಮಂತ್ಲಿ ಡೇಟ್ ಅಂತ ಬರುತ್ತೆ, ಅದಕ್ಕೋಸ್ಕರವಾಗಿ ಅಂಥ ರಜವಾದಾಗ ನೀವು ಯಾವುದೇ ಕಾರಣಕ್ಕೂ 7 ದಿನಗಳ ಕಾಲ ದೇವರ ಮನೆಯಲ್ಲಿ ಹೋಗಿ ಪೂಜೆಯನ್ನು ಮಾಡಬಾರದು. ತದನಂತರ ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ, ನೀವು ಅಡುಗೆ ಮನೆಯಲ್ಲೇ ರಾಯರ ಫೋಟೋ ಹಾಕಿ ಪೂಜೆಯನ್ನು ಮಾಡ್ತೀರಾ, ಅಲ್ಲೇ ಮಾಂಸಗಳನ್ನು ಮಾಡ್ತೀರಾ, ಅದಕ್ಕೋಸ್ಕರವಾಗಿ ಅದು ನಿಮಗೆ ಬರುವುದಿಲ್ಲ. ಆ ಫೋಟೋವನ್ನು ನೀವು ಆ ಕೆಲಸಗಳೆಲ್ಲ ಮಾಡಬೇಕಾದ್ರೆ ಆ ಫೋಟೋವನ್ನು ಬೇರೆ ಕಡೆ ಇಟ್ಟು, ನಿಮ್ಮ ರೂಮಿನಲ್ಲಿ ಇಟ್ಟು, ಆ ರೂಮಿನ ಮೇಲೆ ಇಟ್ಟು ಪೂಜೆಯನ್ನು ನೀವೆಲ್ಲ ಆದಮೇಲೆ ಎಲ್ಲ ಶುದ್ಧಿ ಆದ ಮೇಲೆ ಆ ಫೋಟೋಕ್ಕೆ ಪೂಜೆಯನ್ನು ಮಾಡಬಹುದು. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ನಮ್ಮ ಮನೆಯಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ನಾವೇನೋ ಒಂದು ಮಾಡಿಬಿಡ್ತೀರಿ, ರಾಯರ ಫೋಟೋ ತಂದುಬಿಡ್ತೀರಿ, ಹಾಕ್ಕೊತೀರಿ, ಎಲ್ಲ ಮಾಡ್ತೀರಿ. ಆದರೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗತ್ತೆ, ಕದನ ಆಗ್ತಕ್ಕಂಥದ್ದಾಗತ್ತೆ, ಬೇರೆ ಬೇರೆ ಏನೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕೆಲಸನೇ ಆಗುವುದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಬೇರೆ ಜಮೀನಿನ ವ್ಯವಹಾರ ಆಗ್ಬೋದು, ಬೇರೆ ಇನ್ನೊಂದು ವ್ಯವಹಾರ ಆಗ್ಬೋದು, ಏನೂ ಆಗ್ತಾ ಇರೋದಿಲ್ಲ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಸೇವೆಯನ್ನು ಮಾಡಿದ್ದೀರಾ, ರಾಯರ ಅನುಗ್ರಹ ನಿಮಗೆ ಮಾಡಿದ್ದಾರೆ. ಆದರೆ ರಾಯರ ಫೋಟೋವನ್ನು ನೀವು ಆ ಅಡುಗೆ ಮನೆಯಲ್ಲಿ ಹಾಕಿ ಎಲ್ಲ ಕೆಟ್ಟ ಕೆಲಸ ಮಾಂಸಗಳನ್ನು ಮಾಡಿದಾಗ ರಾಯರು ಸನ್ಯಾಸಿಗಳು ಅವರ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅವರಿಗೆಲ್ಲ ವಾಸನೆ ಎಲ್ಲ ಹೋಗಲ್ವಾ? ತಪ್ಪಲ್ವಾ ಅದು? ನಿಮ್ಮ ಮನಸ್ಸಿಗೆ ನೀವು ತಿಳ್ಕೊಂಡು ಮಾಡಬೇಕಂದ್ರೆ ಅದಕ್ಕೋಸ್ಕರವಾಗಿ ಆ ಕೆಲಸವನ್ನು ಮಾಡಬಾರದು, ತಪ್ಪು ಆಗುತ್ತದೆ. ಅದಕ್ಕೋಸ್ಕರವಾಗಿ ರಾಯರ ಫೋಟೋವನ್ನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಇಟ್ಟು ದೇವರ ಕೋಣೆಯನ್ನು ಮಾಡಿ, ಇಲ್ಲಾಂದರೆ ಒಂದು ಬಾಕ್ಸನ್ನು ಮಾಡಿ, ಆ ಬಾಕ್ಸ್ ಒಳಗೆ ರಾಯರ ಫೋಟೋವನ್ನು ಇಡಿ, ನಿಮ್ಮ ಕುಲದೇವರ ಫೋಟೋವನ್ನು ಇಡಿ, ಪೂಜೆಯನ್ನು ಮಾಡಿ, ಆ ಬಾಕ್ಸನ್ನು ನೀವೇನೋ ಬೇರೆ ಒಂದು ಮಾಡೋ ಬಾಕ್ಸ್ ಮುಚ್ಚಿಬಿಡಿ. ಅದನ್ನು ತದನಂತರ ಇಲ್ಲ ಅಂದಾಗ ಭಾಗ ಸಿಗೋದು ಪೂಜೆಯನ್ನು ಮಾಡಿದಾಗ ನಿಮಗೆಲ್ಲ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಹೋಗ್ತಾರೆ. ನಮ್ಮ ಗುರುಗಳು ರಾಯರನ್ನು ನಂಬಿದವರಿಗೆ ಭಗವಂತ ಯಾರನ್ನೂ ಕೆಡಿಸಲ್ಲ. ಅರ್ಥ ಆಯಿತಾ? ನಂಬಿ ಕೆಟ್ಟವರಿಲ್ಲವೋ, ನಂಬದೆ ಕೆಟ್ಟದೇ ಕೆಡದೆ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅಂತಹ ಗುರುಗಳು. ಯಾಕೆ ಅಂದರೆ, ನಮ್ಮ ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡಿದಾಗ ರಾಯರಿಗೆ ಪೂಜೆಯನ್ನು ಮಾಡಿ ಹೂವನ್ನು ಹಾಕಿ, ತುಳಸಿಯನ್ನು ಹಾಕಿ, ಇಂಥವೆಲ್ಲ ಪೂಜೆಯನ್ನು ಮಾಡಿದಾಗ ಆ ಗುರುಗಳು ಆ ಫೋಟೋದಲ್ಲಿ ಭಗವಂತ ರಾಘವೇಂದ್ರ ಸ್ವಾಮಿ ಎದ್ದು ಬರ್ತಾರಂತೆ. ಅಂಥ ಗುರುಗಳವರು ನಿಮ್ಮ ಮನಸ್ಸಿಗೆ ನಾನು ಚೆನ್ನಾಗಿ ಮಾಡಿದ್ದೀನಿ, ಭಗವಂತನ ಮನೆಗಿದ್ದಾನೆ, ನನ್ನ ಹತ್ರ ಕಾಣಿಸ್ತಾ ಇದ್ದಾನೆ ಅಂದರೆ ಅವನು ಕಾಣಿಸ್ತಾನೆ. ಅದಕ್ಕೆ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಭಗವಂತನ ಪ್ರೇರಣೆ ಇಲ್ಲ ಅಂದರೆ ಒಂದು ಉಳ್ಕಟ್ಟಿನೂ ಅಲ್ಲಾಡಲ್ಲ. ಅದಕ್ಕೋಸ್ಕರವಾಗಿ ಅಂಥ ಗುರುಗಳು, ಅಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವರಾಗ್ತಾರೆ. ಅಂಥ ಫೋಟೋವನ್ನು
ಬೇರೆ ಬೇರೆ ಕಡೆ ಎಲ್ಲ ಇಡೋದು, ಬೇರೆ ಬೇರೆ ಕಡೆ ತೊಗೊಂಡೋಗಿ ಇದು ಮಾಡೋದು, ಅವೆಲ್ಲ ಮಾಡುವುದು ಭಾಳ ತಪ್ಪು. ಇಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಡೋಕ್ಕಾಗಲ್ಲ ಅಂದಾಗ ಫೋಟೋವನ್ನು ತಂದಿಟ್ಕೊಂಡಿರ್ತೀರ, ಏನೋ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ರಾಯರ ಮಠ ಇರುತ್ತೆ, ಯಾರನ್ನ ಬೇರೆ ದೇವಸ್ಥಾನಗಳಿರುತ್ತೆ, ಆ ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರವನ್ನು ಮಾಡೋದು ಸಾಕಂತೆ, ವಿಶೇಷವಾಗಿ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ತದನಂತರ ನೀವು ಏನು ಮಾಡ್ತೀರಾ ಅಂದರೆ, ಒಂದು ಯಾರೋ ಬರ್ತಾರೆ ನಿಮಗೆ ಗುರುಗಳು, ಯಾರೋ ನಿಮ್ಮ ಗುರುಗಳಾಗಿರ್ತಕ್ಕಂಥ ಬರ್ತಾರೆ, ಬೇರೆ ಎಲ್ಲೋ ಶಾಸ್ತ್ರ ಕೇಳ್ಕೊಂಡ್ಬಂದಿರ್ತೀರಾ, ಇನ್ನೊಂದು ಮಾಡಿರ್ತೀರಾ, ಫೋಟೋ ಬಂದು ಇಟ್ಕೊಂಡಿದ್ದೀರಾ, ರಾಯರ ಫೋಟೋ ನೀವು ಇಟ್ಕೊಂಡು ಕುಡಿದು ತೊಗೊಂಡೋಗಿ ಎಲ್ಲೆಲ್ಲ ಅರಳಿ ಕಟ್ಟೈತೆ, ಅಲ್ಲಿ ಕಟ್ಟೈತೆ, ಈ ಕಟ್ಟೈತೆ ಇಡಿ ಅಂತ ಹೇಳ್ತಾರೆ. ನಾವು ಫೋಟೋವನ್ನು ತಂದು ಆ ಅರಳಿ ಕಟ್ಟೆ ಇಟ್ಟಾಗ ಆ ಅರಳಿ ಕಟ್ಟೆಯಲ್ಲಿ ಇಟ್ಟರೆ ಒಳ್ಳೆಯದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯದೇ. ಆದರೆ ಆ ನೀರು ಬರುತ್ತೆ, ಮಳೆ ನೀರು ಸೋರುತ್ತೆ, ಆ ಮಳೆ ನೀರು ಬರುತ್ತೆ, ಯಾವುದೋ ನಾಯಿಗಳೋಗಿ ಅದಕ್ಕೆಲ್ಲ ವಿಶೇಷವಾಗಿ ಏನೇನೋ ಮಾಡುತ್ತೆ. ಅದು ತಂದು ಫೋಟೋವನ್ನು ತಂದು ನೀವು ಅಲ್ಲಿಟ್ಟಾಗ ಅದು ನೀವು ಪಾಪವು ಯಾರು ಬರುತ್ತೆ? ನೀವು ತಂದಿರೋದು ನಾವೆಲ್ಲ ಕರ್ಮ ಕಳ್ಕೊಳೋಕ್ಕೋಸ್ಕರ ಮಾಡ್ತಾಯಿದ್ದೀರ, ತಿರ್ಗಿ ಕರ್ಮ ಕಟ್ಕೊತಾ ಇರ್ತೀರ. ಅದಕ್ಕೋಸ್ಕರವಾಗಿ ಆ ಫೋಟೋವನ್ನು ತಂದಾಗ ಜೋಪಾನವಾಗಿ ಇಟ್ಟಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ. ಉದಾಹರಣೆ ಏನೂ ಇಲ್ಲ, ನಿಮ್ಮ ಮನೆಯಲ್ಲಿ ಒಂದು ಅಜ್ಜಿ ಇರುತ್ತಾರೆ, ಅಜ್ಜಿಯಲ್ಲಿ ಪೆನ್ಷನ್ ಬರ್ತಾ ಇರುತ್ತೆ ಅಜ್ಜಿಗೆ. ಆ ಅಜ್ಜಿಗೆ ಯಾವ ರೀತಿ ಸಾಕ್ತೀರ ನೀವು? ಯಾಕೆಂದರೆ ಅವ್ರು ಪೆನ್ಷನ್ ಬರ್ತಾ ಇರುತ್ತೆ ಅವ್ರಿಗೆ, ಆ ಪೆನ್ಷನ್ ನಮ್ಗೆ ತಿಂಗಳು ಬರುತ್ತಲ್ಲ. ಅದೇ ರೀತಿಯಾಗಿ ಆ ರಾಯರನ್ನು ಇಟ್ಕೊಂಡಾಗ ನಮ್ಗೆ ಯಾವಾಗಲೂ ಪೆನ್ಷನ್ ಇದ್ದಂಗೆ ಅದು. ಭಗವಂತ ಏನು ಮಾಡ್ತಾನೆ? ಪುಣ್ಯದ ಕೆಲಸಗಳೇನು ಮಾಡಿಸ್ತಾ ಇರ್ತಾನೆ ಅವನು. ನಮಗೆ ಪಾಪದ ಕೆಲಸ ಏನು ಮಾಡಿಸಲ್ಲ, ಒಳ್ಳೆ ಪುಣ್ಯ. ನಮ್ಮ ಭಗವಂತನಿಗೆ ಏನು ಮಾಡ್ತೀರಾ ಹತ್ತರಷ್ಟು ನಮಗೆ ಕೊಡ್ತಕ್ಕಂಥವನಾಗ್ತಾನೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಫೋಟೋವನ್ನಾಗಲಿ ಚಿಕ್ಕ ವಿಗ್ರಹನ್ನಾಗಲಿ ಏನೇ ಒಂದು ಇಟ್ಕೊಂಡಾಗ ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತಲ್ಲಿ ಇಟ್ಕೊಬೇಕಂತ. ಅದು ಗುರುಗಳಿದ್ದಾರೆ ಇದ್ದಾರೆ ಇದ್ದಾರೆ ಇದ್ದಾರೆ, ಅದರ ಸಂಶಯನೇ ಇಲ್ಲ. ಅದರಿಂದ ಆ ಗುರುಗಳ ಒಂದು ಫೋಟೋವನ್ನು ಇಟ್ಕೊಂಡಾಗ ನಮ್ಮ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗುರುಗಳನ್ನು ಪ್ರತಿ ಗುರುವಾರ ರಾಯರನ್ನು ಕರೆದಾಗ, ಹಾಗೆ ರಾಜ್ಕುಮಾರ್ ವಿಶೇಷವಾಗಿ ಹೇಳ್ತಾರಂತೆ, ಆ ಗುರುವಾರ ಬಂತಮ್ಮ ರಾಯರ ನೆನೆಯಿರಮ್ಮ, ಗುರು ರಾಯರ ನೆನೆಯಿರಮ್ಮ ಅಂದರೆ ಯೋಗಿ ಬರುವನಮ್ಮ ಅಲ್ವಾ. ಅಂತ ಯೋಗಿ ಅಂದರೆ ಯಾರು? ಸಾಕ್ಷಾತ್ ಗುರುಗಳೇ. ಆ ಯೋಗಿ ಅಂತಕ್ಕಂಥ ಆ ಇದರಲ್ಲಿ ಬಂದು ನಿಮ್ಮನ್ನು ಮನೆಗೆ ಬಂದು ವಿಶೇಷವಾಗಿ ಆ ರಾಯರು ಯಾವ ರೀತಿ ಬರ್ತಾರೋ ಗೊತ್ತಿಲ್ಲ, ಒಂದು ಲೋಟ ನೀರು ಕೊಡ್ತೀರಾ, ಇನ್ನೊಂದು ಕೊಡ್ತೀರಾ, ಏನೇ ಒಂದು ಕೊಡಿ. ಆಮೇಲೆ ನೀವು ಪೂಜೆಯನ್ನು ಮಾಡಬೇಕಾದರೆ ಯಾರೋ ದೊಡ್ಡವರು ಮಹನೀಯರು ಬರ್ತಾರೆ, ಆ ಮಹನೀಯರು ಬಂದಾಗ ಆ ಪೂಜೆಯನ್ನು ಬಿಟ್ಟು ನೀವು ಅವ್ರಿಗೆ ಸತ್ಕಾರ ಮಾಡಬೇಕು. ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಅವರೇ ರಾಯರ ಒಂದು ವಿಶೇಷವಾಗಿ ಸ್ವರೂಪದಲ್ಲಿ ಬಂದಿರ್ತಾರೆ ಅಂದ್ಕೊಬೇಕು ನಾವು. ಅದಕ್ಕೋಸ್ಕರ ಅವರು ಕೊಟ್ಟಾಗ ಆ ಭಗವಂತನ ತೃಪ್ತಿ ಆಗುತ್ತಂತವ್ರಿಗೆ. ಯಾಕೆಂದರೆ ಯಾರೇನೇ ಬಂದಾಗ ಅವ್ರನ್ನ ಕಾಯಿಸ್ಕೊಡ್ದಂಥವ್ರು, ಅವ್ರಿಗೇನು ಬೇಕೋ ಅವ್ರು ಕೊಟ್ಬಿಡ್ಬೇಕಂತೆ. ಗುರುಗಳು ಬರ್ತದೆ, ನಾವು ಕಾಯಬೇಕಂತೆ. ನಾವೇನಂತೆ ಭಗವಂತ ಬರ್ತಾನೆ ನಾವು ಕಾಯಬೇಕಂತೆ. ಭಗವಂತ ಬಂದ ತಕ್ಷಣ ಅವ್ರಿಗೇನು ಬೇಕೋ ಅದು ಕೊಡ್ಸಾ ಇರಬೇಕಂತೆ. ಅದಕ್ಕೋಸ್ಕರವಾಗಿ ಇಂಥ ಕೆಲಸಗಳೆಲ್ಲ ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ನೀವು ಯಾವತ್ತೂ ಅಷ್ಟೇ ನಿಮ್ಮಲ್ಲಿ ಏನೇ ಒಂದು ಕಷ್ಟಗಳಿರಲಿ, ಏನೇ ಒಂದು ತೊಂದರೆಗಳಿರಲಿ, ಕಾಮೆಂಟ್ ಮುಖಾಂತರವಾಗಿ ನಿಮಗೆ ತಿಳಿಸಿ ಆ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆ, ನಮ್ಮ ಸೇವೆ ರಾಯರ ಬೆಳಕು. ನಮ್ಮ ರಾಯರ ಬೆಳಕು ಟಿ ವಿಲಿ ಏನಪ್ಪ ಅಂದರೆ ನಾವು ದುಡ್ಡಾಗಲಿ ಇನ್ನೊಂದಾಗಲಿ ಏನೂ ಕೇಳುವುದಿಲ್ಲ. ನಿಮ್ಮ ಸೇವೆಗೋಸ್ಕರ ರಾಯರ ಬೆಳಕಿದೆ. ಆ ಬೆಳಕು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಬೆಳಕನ್ನು ತಂದಿರತಕ್ಕಂಥದ್ದು. ಬೆಳಕು ತರ್ತಾ ಇರುತ್ತೆ ಯಾವಾಗಲೂ. ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಪತ್ತನ್ನು ಕೊಡ್ತಕ್ಕಂಥ ಭಾಗ್ಯ. ಅದಕ್ಕೋಸ್ಕರವಾಗಿ ಇಂಥ ಬೆಳಕನ್ನು ವಿಶೇಷವಾಗಿ ತೆಗೆದುಕೊಳ್ಳಿ. ಯಾಕೆ ಸೂರ್ಯನಂಥ ಬೆಳಕು, ಚಂದ್ರನಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಇದೆಲ್ಲ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ರಾಯರ ನಂಬಿ ಕೆಟ್ಟವರಿಲ್ಲವೋ, ನಂಬದೆ ಕೆಟ್ಟರ ಕಡೆಯಲ್ಲಿ ಭಗವಂತ ನಂಬಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಂಡಾಗ ಆ ಪೂಜೆಯನ್ನು ಮಾಡಿ, ಆ ಪೂಜೆ ಆದ ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿಡಿ. ನೀವು ಏನ ಬೇರೆ ಥರ ಏನನ್ನು ಮಾಡಿದಾಗ, ಇಲ್ಲ ಅಂದರೆ ದೇವರ ಕೋಣೆ ಇದ್ದಾಗ ಆ ದೇವರ ಕೋಣೆಯಲ್ಲೇ ಪೂಜೆಯನ್ನು ಮಾಡಿ ಎಲ್ಲ ರೀತಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಕೋಣೆಯನ್ನು ನೀವು ಬೇರೆ ಏನನ್ನ ಪದಾರ್ಥಗಳನ್ನು ಮಾಡಿದಾಗ ಆ ಕೋಣೆಯನ್ನು ಬಾಗಿಲಾಕಿ ನಿಮ್ಮ ಪದಾರ್ಥವನ್ನು ಮಾಡಿ, ನಿಮ್ಮ ಇಲ್ಲಿ ರಜಾ ಆದಾಗ 7 ದಿನಗಳ ಕಾಲ, 5 ದಿನಗಳ 6 ದಿನಗಳ ಕಾಲ ಬಾಗಿಲಾಕಿ ಪೂಜೆಯನ್ನು ಮಾಡಬಾರದು. ತದನಂತರ ಮಾಡಿ ಗಂಜಲವನ್ನು ಹಾಕಿ ಸಾರಿಸಿ ನಮ್ಮ ಮನೆ ಮುಂದೆ ಎಲ್ಲ ರೀತಿಯಲ್ಲಿ ಮಾಡಿದಾಗ, ಮನೆಯಲ್ಲಿ ಗಂಜಲವನ್ನು ಹಾಕಿ ಮಾಡಿದಾಗ ಶುದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ. ಗುರುಗಳು ನಂಬಿದ್ದೀರಾ, ಆ ಗುರುಗಳು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಕೊಡಲ್ಲ. ಆ ಭಗವಂತ ನಿಮ್ಮಲ್ಲಿ ಬಂದು 3 ದಿನಗಳಲ್ಲಿ ನಿಮ್ಮ ಸ್ವಪ್ನಕ್ಕೆ ಬಂದು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಆ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ
ಭಗವಂತನ ಪಕ್ಷಿ ಹನುಮಂತ ಅಂಶನಾಮಕ ಪಕ್ಷಿ. ಆ ಅಂಶ ಪಕ್ಷಿ ಏನಪ್ಪ ಅಂತ ಹೇಳಿದರೆ, ಹಾಲನ್ನು ತೆಗೆದುಕೊಂಡು ನೀರನ್ನು ಹೇಗೆ ರೀತಿ ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತಗೊಳ್ಳಿ. ನಮ್ಮ ಬೆಳಕಿನ ಒಂದು ಟಿ ವಿಯ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪ ಅಂದರೆ ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಪತ್ತನ್ನು ಕೊಡ್ತಕ್ಕಂಥ ಟಿ ವಿ ಇದು. ಆ ಸಂಪತ್ತನ್ನು ತಗೊಳ್ಳಿ, ಒಳ್ಳೆಯ ಜ್ಞಾನವನ್ನು ತಗೊಳ್ಳಿ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಮೆತ್ತಮರೋಗತಃ ಅಜಾಡ್ಯಂ ವಾಕ್ಪಡತ್ಪಂಚ ಹನುಮಸ್ಮರಣಾದ್ವೈತ್. ಇಂಥ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು.